ಆದ್ಯ ನನ್ನ ಪ್ರಾಣ. ತಲೆಗೆಲೆ ಕೆಟ್ಟಿದ್ಯೇನೋ ನಿನ್ಗೆ? ಒಂದು ವಾರದಲ್ಲಿ ಮದ್ವೆ ಇಟ್ಕೊಂಡು ಆದ್ಯನ್ನ ಪ್ರೀತಿಸ್ತಿದ್ದೀನಿ ಅಂತ್ಯಲ್ಲ. ಅಮ್ಮ, ಚಾರು ಜೊತೆ ನನಗೆ ಮದುವೆ ಇಷ್ಟ ಇಲ್ಲ. ನಾನು ಈ ವಿಷಯನ ಚಾರುಗೆ ತುಂಬಾ ಸಲ ಹೇಳಿದ್ದೀನಿ, ಆದ್ರೆ ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ಲೋ, ಅವಳು ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ ಕಣೋ. ಬಂಗಾರದಂತ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಈಗ ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ್ಯಲ್ಲೋ. ಬಂಗಾರ ಆದ್ರೆ ಅದರಿಂದ ಬರೀ ನಿನಗೆ ಮಾತ್ರ ಖುಷಿ, ಆದ್ರೆ ನಾನ್ ಖುಷಿಯಾಗಿರಕ್ ಸಾಧ್ಯ ಇಲ್ಲ ಅಮ್ಮ. ಇಷ್ಟು ದಿನ ನಿಮ್ಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಒಳಗೊಳಗೆ ಕೊರಗ್ತಾ ಇದ್ದೆ. ಈಗ ನನ್ಗೆ ಅವಕಾಶ ಸಿಕ್ತು. ಈಗ್ಲೂ ನಾನು ಹೇಳ್ದೆ ಇದ್ರೆ ನನ್ನ ಪ್ರೀತಿನ ನಾನೇ ಸಾಯಿಸ್ಕೊಂಡಂಗೆ. ಸೀನು, ನಿನಗೆ ಈ ಮನೆ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ರು ಹೇಗೋ ಪ್ರೀತಿಸ್ತೆ? ಅಷ್ಟಕ್ಕೂ ಇಷ್ಟು ದಿನ ರಾಜಾರಾಮ್ ಮತ್ತೆ ಜಾನಕಿ ಮಾತಾಡದೇ ಇರೋದಕ್ಕೆ ಕಾರಣ ಆ ದರಿದ್ರದವಳು ಆದ್ಯಾನೆ. ಬೃಂದಾವನ ತರ ಇರೋ ಈ ಮನೆಯಲ್ಲಿ ಜಗಳ ಶುರು ಮಾಡೋದಕ್ಕೆ ಕಾರಣ ಕೂಡ ಆ ಆದ್ಯಾನೆ. ಈಗ ನೀನ್ ಆದ್ಯನ ಪ್ರೀತಿಸ್ತೀನಿ ಅಂದ ತಕ್ಷಣ ನಾವು ಮದ್ವೆ ಮಾಡಿಸ್ತೀವಿ ಅಂತ ಹೇಗೋ ಅನ್ಕೊಂಡೆ. ನನ್ ಮದ್ವೆನ ಚಾರು ಜೊತೆ ಮಾಡಿದ್ರು ಅದರಿಂದ ಉಪಯೋಗ ಇಲ್ಲ ಅಂತಿದ್ದೀನಿ ಅಜ್ಜಿ. ಈ ಮನ್ಸಲ್ಲಿ ಆದ್ಯನ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಂತಿದ್ದೀನಿ. ಆದ್ಯ 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 ಆದ್ಯಾಳಲ್ಲಿ ಏನಿದೆ ಸೀನು? ಅವಳ ಮೇಲೆ ನನಗೆ ಪ್ರೀತಿ ಇದೆ ಅತ್ತೆ. ಅದೆಂಥ ಪ್ರೀತಿ ಅಂದ್ರೆ ಅವಳಿಗೋಸ್ಕರ ನನ್ನ ಪ್ರಾಣ ಕೇಳಿದ್ರು ಕೂಡ ಕೊಡ್ತೀನಿ. ಆ ಪ್ರೀತಿ ನನಗೆ ಯಾವಾಗ ಹುಡ್ತು, ಹೇಗೆ ಹುಡ್ತು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ನನ್ ಜೀವನ ಮಾತ್ರ ಏನಾದ್ರೂ ಪರವಾಗಿಲ್ವಾ ಮಾವ? ನೀನು ನಿನ್ನ ಜೀವನದ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದೆಯೋ, ನಾನು ಕೂಡ ಅದೇ ರೀತಿ ನನ್ನ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಿನ್ ಮೇಲೆ ನನ್ಗೆ ಯಾವುದೇ ಥರದ ದ್ವೇಷನೂ ಇಲ್ಲ, ಹಾಗಂತ ಪ್ರೀತಿ ಇದೆ ಅಂತನೂ ಅನ್ಕೋಬೇಡ. ನಾನಿಷ್ಟೆಲ್ಲ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೇನೆ ಚಾರು. ಬಾಯಿ ಮುಚ್ಚ ಸಾಕು. ತಲೆ ಕೆಟ್ಟಿರೋ ಒಂಥರ ಮಾತಾಡಬೇಡ. ನಮ್ಮಣ್ಣ ತನ್ನ ಕೈಯಾರೆ ನಿಮ್ಮಿಬ್ರು ಮದ್ವೆನ ನಿಶ್ಚಯ ಮಾಡಿದಾನೆ. ಈಗ ನೀನ್ ಬೇಡ ಅಂದ್ರೆ ನಮ್ಮನೆ ಮರ್ಯಾದೆ ಏನಾಗತ್ತೆ? ಆದ್ಯ ನನ್ನಿಂದ ದೂರ ಆದ್ರೆ ನನ್ನ ಪ್ರಾಣನೇ ಹೋಗುತ್ತಮ್ಮ. ಸೀನು, ನೀನ್ ಮಾತಾಡ್ತಿರೋದೇನು? ಈ ಮನೆ ಕಟ್ಟುಪಾಡುಗಳನ್ನ ಮರ್ತು ಹೋಗಿದ್ಯಾ? ಇಲ್ಲಾಂದ್ರೆ ಯಾರಾದ್ರೂ ನಿನ್ನ ಬದಲಾಯಿಸಿದಾರ? ಹೌದು ಅತ್ತ, ಆದ್ಯನ ನೋಡಿದ್ಮೇಲೆ ನನ್ನನ್ನು ನಾನೇ ಮರ್ತು ಹೋಗಿದ್ದೀನಿ. ಆದ್ಯನ ಬಗ್ಗೆ ತಿಳ್ಕೊಂಡ್ಮೇಲೆ ನನ್ನ ಮನ್ಸನ್ನ, ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಚಾರು ಜೊತೆ ನನಗೆ ಬಲವಂತವಾಗಿ ಮದುವೆ ಮಾಡಿಸಿದ್ರು ಪ್ರತಿ ಕ್ಷಣ ಆದ್ಯನ್ನೇ ಪ್ರೀತಿಸ್ತಾನೆ ಇರ್ತೀನಿ. ತಪ್ಪು ನಿಂದಲ್ಲ ಕಣೋ, ನಮ್ದು. ಜಾನಕಿ ಮಾತು ಕೇಳಿ ಅವಳನ್ನ ಮನೇಲಿ ಇರೋಕ್ ಬಿಟ್ಟು ಅಲ್ಲ, ಅದಕ್ಕೆ ಈ ರೀತಿಯಾಗಿ ಕೃತಜ್ಞತೆ ಹೇಳ್ತಿದ್ದಾಳೆ. ಅವತ್ತು ಆಸ್ಟ್ರೇಲಿಯಾಗ ಹೋಗ್ದಿರಾ ವಾಪಸ್ ಮನೆಗೆ ಬಂದಾಗ್ಲೇ ಅರ್ಥ ಮಾಡ್ಕೊಂಡೆ ಅವಳ ಅಮ್ಮ ಮಾಡಿ ತಪ್ಪೆ ಇವಳು ಮಾಡಕ್ ಬಂದಿದ್ದಾಳೆ ಅಂತ. ನಮ್ಮ ಮರ್ಯಾದೆ ತೆಗಿಯಕ್ಕೆ ಅಂತಾನೆ ಬಂದಿದ್ದಾಳೆ. ಅತ್ತೆ, ಮಾತಾಡ್ಬೇಡ ಜಾನಕಿ. ನಿನ್ ತಂಗಿ ಮಾಡಿರೋ ತಪ್ಪಿಗೆ ನಿನ್ ಜೀವನ ಹಾಳಾಗ್ಬಿಡತ್ತೆ ಅಂತ ಅಂದ್ಕೊಂಡು ಅವತ್ತು ನನ್ನ ಮಗನ ಕೈಲಿ ನಿನ್ಗೆ ತಾಳಿ ಕಟ್ಟಿಸ್ದೆ. ಈ ಮನೆಯಲ್ಲಿ ನಿನ್ ತಾಳ್ಮೆ ನಡವಳಿಕೆ ನೋಡಿ ರಾಮನಿಗೆ ಸೀತೆ ಸಿಕ್ಕಿದ್ಲು ಅಂತ ಎಷ್ಟೋ ಖುಷಿ ಪಟ್ಟಿದ್ದೆ. ಇಷ್ಟು ದಿನ ಈ ಮನೆಯಲ್ಲಿ ಯಾವ ತಪ್ಪು ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಆ ತಪ್ಪು ನಿನ್ನಿಂದಾನೇ ನಡೀತಾ ಇದೆ.
ಅಯ್ಯೋ ಅತ್ತೆ, ಒಂದು ಸಾರಿ ದಯವಿಟ್ಟು ನನ್ನ ಮಾತು ಕೇಳಿ. ಇನ್ನೇನು ಮಾತಾಡ್ಬೇಡ. ತಪ್ಪು ಸರಿ ಗೊತ್ತಿಲ್ದಿರೋ ನನ್ ಮೊಮ್ಮಗನ್ನ ಬಲೆಗೆ ಹಾಕೊಂಡು ಆಡಿಸ್ತಿದ್ದಾಳೆ ಆ ದರಿದ್ರದವಳು. ಮನೆಯವ್ರ ಮಾತನ್ನ ಮೀರಿ ನನ್ ಮೊಮ್ಮಗನ್ನ ಯಾರ ಮಾತು ಕೇಳ್ದೆ ಒಟ್ನಲ್ಲಿ ತಾಯಿ ತಕ್ಕ ಮಗಳು ಅನ್ನಿಸ್ಕೊಂಡ್ಲು. ಸಾಕ್ ನಿಲ್ಸಿ. ನನ್ನ ತಂಗಿ ಸಂಧ್ಯನ್ ಬಗ್ಗೆನೇ ಆಗ್ಲಿ, ಆದ್ಯನ್ ಬಗ್ಗೆನೇ ಆಗ್ಲಿ ತಪ್ಪಾಗಿ ಮಾತಾಡಿದ್ದೆ ಆದ್ರೆ ನಾನ್ ಸುಮ್ನಿರಲ್ಲ ಪಾರ್ವತಿ. ಏನ್ ಮಾಡ್ತೀಯಾ ಜಾನಕಿ? ಕಣ್ಣೆದುರಿಗೆ ನಮ್ಗೆ ಸಾಕ್ಷಿ ಇದೆ ಅಲ್ವಾ? ಇವಾಗ ಸೀನುನು ಕೂಡ ನಮ್ಮ ಮಾತು ಕೇಳ್ದೇ ಇರೋ ಹಾಗೆ ಮಾಡಿದಾಳೆ. ಒಂದು ಹುಡುಗಿ ಜೀವನನ ಹಾಳು ಮಾಡ್ತಿದ್ದಾಳೆ. ಈ ಮನೆ ಮರ್ಯಾದೆನ ತೆಗಿಬೇಕು ಅಂತಿದ್ದಾಳೆ. ಇನ್ನೊಬ್ರು ಜೀವನ ಹಾಳು ಮಾಡ್ಬೇಕು ಅಂತಾನೆ ಶಪಥ ಮಾಡ್ಕೊಂಡ್ಬಿಟ್ಟಿದಾರ ಅಮ್ಮ ಮಗಳು ಇಬ್ರುನು. ಅತ್ತೆ, ಏನತ್ತಿ ನೀವು ಕೂಡ ಇವ್ರ ಹಾಗೆ ತಿಳಿದೇನೆ ಮಾತಾಡ್ತಾ ಇದ್ದೀರಲ್ಲ? ಆದ್ಯ ಏನಾದ್ರು ಸೀನುನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಲ? ಆದ್ಯ ಇಲ್ದೆ ಹೋದ್ರೆ ನಾನ್ ಬದುಕಿರೋಲ್ಲ ಅಂತ ಪ್ರತಿದಿನ ಅವಳು ಹಿಂದಿಂದೇನೆ ಸುತ್ತ. ಈ ಸೀನು ನೋವು ಪಡ್ತಿದ್ರೆ ಆದ್ಯನಿಗೆ ತಡ್ಕೊಳಕ್ಕಾಗ್ಲಿಲ್ಲ ಅತ್ತೆ. ಅವತ್ತು ಆದ್ಯ ಊರ್ಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಕೂಡ ಈ ಸೀನು ಒದ್ದಾಟನ ನೋಡೋಕ್ಕಾಗದೆ. ಆದ್ಯ ಇವತ್ತಿಗೂ ಕೂಡ ಈ ಸೀನು ಚಾರು ಮದುವೆ ನಡೀಲಿ ಅಂತಾನೆ ಬಯಸ್ತಾ ಇದ್ದಾಳೆ. ಅವಳಿಗೆ ಈ ಮದುವೆನ ನಿಲ್ಲಿಸ್ಬೇಕು ಅನ್ನೋ ಆಲೋಚನೆ ಕೂಡ ಇಲ್ಲ ಅತ್ತೆ. ಅವತ್ತು ಆಮಂತ್ರಣ ಪತ್ರಿಕೆನ ಸುಟ್ಟು ಹಾಕಿದ್ದು ಕೂಡ ಸೀನುನೇ ಅತ್ತೆ. ನಿಜ ಹೇಳಿದ್ರೆ ಈ ಮದುವೆ ಎಲ್ಲಿ ನಿಂತು ಹೋಗುತ್ತೋ ಅಂತ ಅನ್ಕೊಂಡು ಆ ಆರೋಪನ ತನ್ನ ಮೇಲೆ ಹಾಕೊಂಡ್ಲು. ಪದ್ಮ ಹೊಡಿತಾ ಇದ್ರು ಕೂಡ ಸಹಿಸ್ಕೊಂಡ್ಲು ಅತ್ತೆ. ಸೀನು ತನ್ನ ಪ್ರೀತಿ ವಿಷಯನ ಹೇಳ್ದೇ ಇರೋ ಹಾಗೆ ಅವಳೇ ತಡೆದ್ಲು ಅತ್ತೆ. ಅಂತ ನನ್ನ ಆದ್ಯನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿರಲ್ಲ, ಇದು ಸರಿನಾ ಹೇಳಿ? ಅಂದ್ರೆ ಈ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತಾ ಜಾನಕಿ? ಅದು ಮತ್ತೆ ಈ ವಿಷಯ ನಮಗೆ ಹೇಳ್ದೆ ಯಾಕೆ ಸುಮ್ಮನಿದ್ದೆ? ನಿನಗಾಗಿರೋ ಅವಮಾನನೇ ಚಾರುಗೂ ಆಗ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಅತ್ತೆ, ಇಲ್ಲ. ನನಗೆ ನನ್ನ ಆದ್ಯ ಹೇಗೋ ಚಾರು ಕೂಡ ಹಾಗೇನೆ. ಚಾರು ಜೀವನ ಚೆನ್ನಾಗಿರ್ಬೇಕು ಅನ್ಕೊಂಡೆ.
ಸೀನುಗೆ ಇದನ್ನ ಹೇಗಾದ್ರೂ ಅರ್ಥ ಮಾಡಿಸ್ಬೇಕು ಅನ್ಕೊಂಡೆ ಅತ್ತೆ. ಸೀನುನ ಹೇಗೆ ಒಪ್ಪಿಸ್ಬೇಕು ನನಗೆ ಗೊತ್ತಾಗ್ತೆ. ನಿಮ್ಮೆಲ್ರಿಗೂ ಇದನ್ನ ಹೇಗೆ ಅರ್ಥ ಮಾಡಿಸ್ಬೇಕು ಅಂತನೂ ಕೂಡ ಗೊತ್ತಾಗ್ದೆ. ಆದ್ಯನ ಹಾಗೆ ನಾನು ಕೂಡ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡೆ ಅತ್ತೆ. ನಾನು ಮಾಡಿದ್ದು ತಪ್ಪೇ ಅತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ. ನೀನ್ ಎಂತ ದೊಡ್ಡ ತಪ್ಪು ಮಾಡ್ತಿದ್ಯಾ ಅನ್ನೋದು ನಿನಗೆ ಗೊತ್ತಾಗ್ತಿದ್ಯೇನೋ? ನಿನ್ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾನೆ ನಮ್ಮಣ್ಣ. ಅದನ್ನೆಲ್ಲ ನುಚ್ಚು ನೂರು ಮಾಡ್ತಾ ಇದ್ಯಾ ಕಣೋ ನೀನು. ನನ್ನ ಕ್ಷಮಿಸಿ ಅಂತ ನಾನು ಮಾವನ್ ಕಾಲಿಗೆ ಬೀಳ್ತೀನಿ. ಬೇಡ ಕಣೋ, ಆ ಕೆಲಸ ಮಾತ್ರ ಮಾಡಬೇಡ. ಈ ವಿಷಯ ರಾಜಾರಾಮ ಗೊತ್ತಾದ್ರೆ ನಿಜವಾಗ್ಲೂ ಸಹಿಸ್ಕೊಳ್ಳಲ್ಲ. ಇಲ್ಲಿ ನೋಡು, ಈಗಾಗ್ಲೇ ನೀನ್ ಮಾಡಿರೋದು ಸಾಕು ಕಣೋ. ಒಂದು ಹುಡುಗಿ ಜೀವನ ಅನ್ಯಾಯವಾಗಿ ಹಾಳಾಗೋಗತ್ತೆ. ಅವಳು ನಿನ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾಳೆ ಕಣೋ. ನಿನ್ನ ಚೆನ್ನಾಗಿ ನೋಡ್ಕೋತಾಳೆ ಕಣೋ. ನಾನ್ ಸತ್ರು ಬದುಕಿದ್ರು ಅದು ಆದ್ಯನ್ ಜೊತೆನೇ ಅಮ್ಮ. ನೀನು ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೋ? ಆದ್ಯಗಿಂತ ಏನ್ ಕಡಿಮೆ ಆಗಿದೆ ಚಾರುಗೆ? ನೀನ್ ಆದ್ಯನ್ನ ಮರ್ತು ಚಾರುನ ಮದ್ವೆ ಮಾಡ್ಕೊಳ್ತೀನಿ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು. ಅಮ್ಮ, ನಾನ್ ನಿಮ್ಮ ಮೇಲೆ ಆಣೆ ಮಾಡಲ್ಲ. ಹಾಗೆ ಆದ್ಯನ್ನು ಕೂಡ ಮರೆಯಲ್ಲ. ನನ್ನ ಕ್ಷಮಿಸಿ ಅಮ್ಮ. ಬಿಡು, ಕಾಪಾಡಿ. ಆದ್ಯ 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 ಎಲ್ಲಿದ್ಯಾ? ಆದ್ಯ ಸುಮ್ಮನಿರು. ಆದ್ಯ 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 ಬಿಡು ನನ್ನ ರಾಜಿ. ಆದ್ಯ ಎಲ್ಲಿದ್ಯಾ? ಎಲ್ಲಿದ್ಯಾ? ಬಿಡು ರಾಜಿ. ಆದ್ಯ 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 ಎಲ್ಲಿದ್ಯಾ? ನನ್ ಕೈಯಿಂದಲೇ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ಯಾ? ಇವತ್ ನಿನ್ ಕತೆ ಮುಗಿತ್ ಕಣೆ. ನಿನ್ಗೇನಾದ್ರೂ ಹುಚ್ಚ? ಬಿಡು. ಎಲ್ಲರ ಮುಂದೆ ಅವಮಾನ ಮಾಡ್ತೀಯಾ? ನೀನ್ ಮಾಡಿರೋ ಅವಮಾನಕ್ಕೆ ನಿನ್ ತಲೆ ಎತ್ಕೊಂಡು ಓಡಾಡದೆ ಇರೋ ಹಾಗೆ ಮಾಡ್ತೀನಿ ಕಣೆ. ವಿಜಯ್ ಪ್ಲೀಸ್ ವಿಜಯ್, ನನ್ನ ಬಿಟ್ಬಿಡು. ನಿನಗೆ ಕೈ ಮುಗಿತೀನಿ, ಬಿಟ್ಬಿಡು. ಆದ್ಯ 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 ಈ ಕಡೆ ಇರ್ಬೋದು. ನಿನಗೆ ಕೈ ಮುಗಿತೀನಿ, ಬಿಡು. ಎಲ್ಲಿಗೆ ಹೋಗ್ತೀಯ? ಇವತ್ ನೀನ್ ಅಂತ ನೋಡ್ದೆ ನಾನು ಸುಮ್ಮನೆ ಇರಲ್ಲ ಕಣೆ. ವಿಜಯ್ ಆದ್ಯ 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 ಎಲ್ಲಿದ್ಯಾ? ಆದ್ಯ ಪ್ಲೀಸ್ ವಿಜಯ್ ಬಿಟ್ಬಿಡು, ಬಿಡು. ಆದ್ಯ ಆದ್ಯ
ಪ್ಲೀಸ್ ಹೆಲ್ಪ್ ಆದ್ಯ, ಕಾಪಾಡು ಆದ್ಯ, ನಾನು ಮುಳುಗ್ತಾ ಇದ್ದೀನಿ ಆದ್ಯ, ಹೆಲ್ಪ್ ಆದ್ಯ, ಕಾಪಾಡು ಆದ್ಯ, ಆದ್ಯ ಪ್ಲೀಸ್. ಆದ್ಯ ಆದ್ಯಾ ಆದ್ಯಾ ಆದ್ಯ ಆದ್ಯಾ ಆದ್ಯ ಆದ್ಯಾ ಆದ್ಯಾ ಆದ್ಯ ಪ್ಲೀಸ್ ಆದ್ಯ, ಆದ್ಯ ನಾನು ಮುಳುಗ್ತಾ ಇದ್ದೀನಿ ಆದ್ಯ, ಪ್ಲೀಸ್ ಆದ್ಯ ಕಾಪಾಡು, ಹೆಲ್ಪ್ ಆದ್ಯ, ಕಾಪಾಡು ಆದ್ಯ, ಆದ್ಯ ಪ್ಲೀಸ್, ಕಾಪಾಡು ಆದ್ಯ ಪ್ಲೀಸ್, ಹೆಲ್ಪ್, ಕಾಪಾಡು ಆದ್ಯ, ಆದ್ಯ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಆದ್ಯ. ಇದೇ ಕೈಯಲ್ಲಿ ನಿನ್ ಲೈಫ್ ನ ಸ್ಪಾಯಿಲ್ ಮಾಡ್ಬೇಕು ಅನ್ಕೊಂಡೆ, ಈ ಜನ್ಮದಲ್ಲೇ ನೀನ್ ಇದನ್ನ ಮರಿಬಾರ್ದು ಹಾಗೆ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನೀನ್ ನನಗೆ ಪುನರ್ಜನ್ಮ ಕೊಟ್ಟೆ ಆದ್ಯ. ನನ್ನ ಕ್ಷಮಿಸು ಆದ್ಯ, ನನ್ನ ಕ್ಷಮಿಸು. ಬಿಡು, ಎದ್ದೇಳು ವಿಜಯ್, ಬಿಡು ವಿಜಯ್, ಎದ್ದೇಳು. ಕೋಪದಲ್ಲಿದ್ದಾಗ ನನ್ ಜೀವದ ಬೆಲೆ ಏನು ಅಂತ ನಿನಗೆ ಗೊತ್ತಾಗ್ಲಿಲ್ಲ. ಅದೇ ನೀನು ಅಪಾಯದಲ್ಲಿದ್ದಾಗ ಕಾಲ್ ಹಿಡ್ಕೊಳ್ಳೋದಕ್ಕೆ ಕೂಡ ಸಿದ್ಧ ಆಗಿದ್ದೆ. ಈಗ್ಲಾದ್ರೂ ಗೊತ್ತಾಯ್ತಾ ಹುಷಾರಾಗಿರು ಅಂತ ಯಾಕೆ ಹೇಳಿದ್ದು ಅಂತ? ಬುದ್ಧಿ ಬಂತು ಆದ್ಯ, ಬುದ್ಧಿ ಬಂತು. ನಿನ್ ಒಳ್ಳೆತನಕ್ಕೆ ಹ್ಯಾಟ್ಸ್ ಆಫ್. ಕೈ ಕೊಡು, ಎದ್ದೇಳು, ನಡಿ. ಆದ್ಯಾ 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 ಏನಾಯ್ತಾ ಆದ್ಯ? ನೀನ್ ಕಾಣಿಸ್ತಿಲ್ಲ ಅಂತ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ವಿಜಯ್, ನೀನೇನಿಲ್ಲಿ? ಮತ್ತೆ ಮೈಯೆಲ್ಲ ಯಾಕೆ ನಿಂದಿದೆ? ನನ್ನ ಕ್ಷಮಿಸಿ ಸರ್, ನಾನು ಆದ್ಯನ. ಸರ್, ವಿಜಯ್ ನನ್ನ ಕಾಪಾಡೋದಕ್ಕೆ ಅಂತ ಬಂದ ಸರ್. ನಮ್ಮನ್ನ ರೌಡಿಗಳು ಅಟ್ಯಾಕ್ ಮಾಡಿದ್ರು. ರಾಜಿ ಛಾಯಾ ತಪ್ಪಿಸ್ಕೊಂಡ್ರು. ಸಮಯಕ್ಕೆ ಸರಿಯಾಗಿ ವಿಜಯ್ ಬಂದು ನನ್ನ ಕಾಪಾಡ್ದ ಸರ್. ಥ್ಯಾಂಕ್ ಯು ಸೋ ಮಚ್. ನೀನು ಕಾಪಾಡಿದ್ದು ಆದ್ಯ ಪ್ರಾಣ ಮಾತ್ರ ಅಲ್ಲ, ನಮ್ಮ ಕಾಲೇಜ್ ಗೌರವ. ಆದ್ಯಂಗೇನಾದ್ರೂ ಆಗಿದ್ದಿದೆ ನನ್ನ ಪ್ರಾಣನೇ ಹೋಗಿರೋದು. ಅವಳು ಇರ್ಲಿಲ್ಲ ಅಂದಿದ್ರೆ ನನ್ನ ಪ್ರಾಣ ಕೂಡ ಹೋಗ್ತಿತ್ತು. ನನ್ಗೇನೂ ಆಗಿಲ್ಲ ರಾಜಿ. ಇನ್ ಹೊರಡೋಣವಾ? ಮನೆ ಹೋಗೋಣ. ನಡೀರಿ. ಅತ್ತೆ ಕರೆದ್ರಂತೆ.